ಒಮ್ಮೆ ಅರ್ಜುನ ಕೃಷ್ಣನನ್ನು ಕೇಳ್ತಾನಂತೆ. ಕೃಷ್ಣ, ನನ್ನ ಜೀವನದಲ್ಲಿ ಯಾಕಿಷ್ಟು ನೋವಿದೆ, ನನಗೆ ಬರಬೇಕಾಗಿರೋದೆಲ್ಲ ಯಾಕೆ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ಅಂತ. ಆಗ ಕೃಷ್ಣ ಅರ್ಜುನ ಕೈಗೆ ಒಂದು ಹಣ್ಣು ಕೊಡ್ತಾನಂತೆ. ಅರ್ಜುನ, ಇದನ್ನು ಗಟ್ಟಿಯಾಗಿ ಹಿಡ್ಕೊ, ಬಿಡಬೇಡ ಅಂತ. ಅರ್ಜುನ ಹಿಡ್ಕೋತಾನಂತೆ. ಸ್ವಲ್ಪ ಹೊತ್ತು ಆದಮೇಲೆ ಅವನ ಕೈ ನೋವಾಗುತ್ತಂತೆ, ಬೆರಳುಗಳೆಲ್ಲ ಕೆಂಪಾಗುತ್ತಂತೆ. ಆವಾಗ ಕೃಷ್ಣ ಕೇಳ್ತಾನಂತೆ, ಅರ್ಜುನ, ನೋವಾಗ್ತಿದೆಯಾ ಅಂತ. ಹೌದು ಕೃಷ್ಣ, ತುಂಬ ನೋವಾಗ್ತಿದೆ ಅಂತ ಹೇಳ್ತಾನಂತೆ. ಆಗ ಕೃಷ್ಣ ಹೇಳ್ತಾನಂತೆ, ನೋವು ಕೊಡ್ತಾ ಇರೋದು ನೀನು ಹಿಡ್ಕೊಂಡಿರೋ ಹಣ್ಣಲ್ಲ, ಅದನ್ನು ಬಿಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ ಹಠ, ಅದರಿಂದ ಅಂತ. ಜೀವನದಲ್ಲೂ ಹೀಗೆ ಕೆಲವು ಸಂಬಂಧಗಳನ್ನ, ಕೆಲವು ಆಸೆಗಳನ್ನ ಬಿಟ್ಟರೆ ನೋವು ಕಮ್ಮಿ ಆಗುತ್ತೆ. ಆದರೆ ನಾವು ಬಿಟ್ಕೊಡದೆ ಅವುಗಳನ್ನ ಬಲವಾಗಿ ಹಿಡ್ಕೊಂಡಿರ್ತೀವಿ. ಬಿಡೋದು ಸೋಲಲ್ಲ, ಅದು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಮುಂದೆ ಹೋಗುವಂತಹ ಒಂದು ಶಕ್ತಿ. ಬಿಟ್ಟರೆ ಆ ಜಾಗ ಖಾಲಿ ಆಗುತ್ತೆ, ಮತ್ತೆ ಹೊಸದು ಬರೋದಕ್ಕೆ ಅವಕಾಶನೂ ಆಗುತ್ತೆ. ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ನೀವೇನನ್ನು ಬಿಟ್ಕೊಡದೆ ಬಲವಾಗಿ ಹಿಡ್ಕೊಂಡಿದ್ದೀರಾ ಅಂತ.